ನಮಸ್ಕಾರ ಸಿನಿಫೈಲ್ಸ್, ನಾನ್ ನಿಮ್ಮ ಲೋಕಿ. ನಾನಿವತ್ತು ತಂದಿದ್ದೀನಿ ನಮ್ಮ ಸ್ಯಾಂಡಲ್ವುಡ್ ನ ಬಿಸಿ ಬಿಸಿ ಅಪ್ಡೇಟ್ಸ್. ಲೈಕ್ ಕಾಂತಾರ ಬ್ರೇಕ್ ಮಾಡ್ತು ಎಲ್ಲ ರೆಕಾರ್ಡ್ಸ್ ನ. ಶಿವಣ್ಣ ನೆಕ್ಸ್ಟ್ ಫಿಲಮ್ ಅಲ್ಲಿ ಪೊಲಿಟಿಷಿಯನ್ ಆಗ್ತಾ ಇದಾರ. ಅಂಡ್ ರಾಜ್ ಬಿ ಶೆಟ್ಟಿ ನೆಕ್ಸ್ಟ್ ಮೂವಿ ಕತೆ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಅಂಡ್ ಎಲ್ಲಾ ಯಶ್ ಫ್ಯಾನ್ಸ್ ಗಳಿಗೂ ಒಂದು ಸರ್ಪ್ರೈಸ್ ಇದೆ. ಅದು ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಾನ್ ನಿಮ್ಮ ಲೋಕಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋಕಿ ಸಿನಿಮಾಸ್. ಸೊ ಗೈಸ್, ನಿಮ್ಮಲ್ಲಿರಿಗೂ 90 ಸಬ್ಸ್ಕ್ರೈಬರ್ಸ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಫಸ್ಟ್ನೇ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಒಂದು ಹೊಸ ಮೂವಿಯ ಅನೌನ್ಸ್ಮೆಂಟ್ ಮಾಡಿದ್ರು. ಅಂಡ್ ಅದು ಗುಮ್ಮಡಿ ನರಸಿಂಹಯ್ಯ ಅಂತ. ಅಂಡ್ ಇದು ಗುಮ್ಮಡಿ ನರಸಿಂಹಯ್ಯರವರ ಬಯೋಪಿಕ್ ಆಗಿರುತ್ತೆ. ಗುಮ್ಮಡಿ ನರಸಿಂಹಯ್ಯ ಯಾರು ಅಂತ ನಿಮ್ಗೆ ಒಂದು ಸ್ಮಾಲ್ ಕಾಂಟೆಕ್ಸ್ಟ್ ಕೊಡೋದಾದ್ರೆ, ಇವರು ಒಬ್ಬ ಸ್ಟ್ಯಾಂಡ್ ಅಲೋನ್ MLA ಆಗಿದ್ದವರು. ತೆಲಂಗಾಣದಲ್ಲಿ ತಮ್ಮ ಫಾರ್ಮರ್ಸ್ ನ ಕಷ್ಟಗಳನ್ನ ನೋಡಕ್ ಆಗ್ದಿದ್ರೆ ಒಬ್ಬ ತಾನೇ MLA ಆಗಿ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು ಅನ್ಕೊಂಡಿದ್ದ ಒಬ್ಬ ದಿಟ್ಟ ನಾಯಕನ ಕತೆನ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹೇಳೋಕೆ ಬರ್ತಿದ್ದಾರೆ. ಅಂಡ್ ಈ ಮೂವಿ ಫುಲ್ ಆಫ್ ಹರ್ಡಲ್ಸ್ ಅಂಡ್ ಇನ್ಸ್ಪಿರೇಷನಲ್ ಸ್ಟೋರಿ ಆಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಾವು ಆಲ್ಮೋಸ್ಟ್ ಶಿವಣ್ಣನ ಮಾಸ್ ಮೂವಿಲಿ ನೋಡಿರೋದ್ರಿಂದ ಒಂದು ಪೊಲಿಟಿಕಲ್ ಡ್ರಾಮಾದಲ್ಲಿ ನಮ್ಮ ಶಿವಣ್ಣ ಅವರು ಅವರ ಆಕ್ಟಿಂಗ್ ನ ತುಂಬಾ ಚೆನ್ನಾಗಿ ತೋರಿಸಬಹುದು ಅಂತ. ಅಂಡ್ ನೀವು ಇದರಲ್ಲಿ ಶಿವಣ್ಣ ಅವರ ಲುಕ್ ಕೂಡ ನೋಡಬಹುದು. ಕುರ್ತಾ ಪಜಾಮಾ ಅಂಡ್ ರೆಡ್ ಶವಲ್ ಕೊಂಡು ತಮ್ಮ ಪ್ಯೂರ್ ಕ್ಲಾಸ್ ಅಂಡ್ ಮಾಸ್ ಮಿಕ್ಸ್ ನ ತೋರಿಸ್ತಿದ್ದಾರೆ. ಅಂಡ್ ಈ ಮೂವಿ ನಾಟ್ ಜಸ್ಟ್ ಕರ್ನಾಟಕದಲ್ಲಿ ತೆಲಂಗಾಣ ಸ್ಟೋರಿ ಆಗಿರೋದ್ರಿಂದ ತೆಲುಗುಲಿ ಅಂಡ್ ಪ್ಯಾನ್ ಇಂಡಿಯಾ ಸ್ಟೋರಿ ಆಗಿ ರಿಲೀಸ್ ಆಗೋದಂತೂ ಗ್ಯಾರಂಟಿ. ಅಂಡ್ ಇದು ಒಂದು ಟ್ರೈಲರ್ ಲಾಂಚ್ ಅಥವಾ ಟೀಸರ್ ಆಗಿತ್ತು. ಅಂಡ್ ಈ ಟೀಸರ್ ನೋಡಿ ತುಂಬಾ ಜನಕ್ಕೆ ಈ ಮೂವಿ ಕತೆ ಮೇಲೆ ಎಕ್ಸ್ಪೆಕ್ಟೇಷನ್ ಬಂದಿದೆ. ಸೊ ನಿಮ್ಗೆ ಈ ಟೀಸರ್ ನೋಡಿದ್ಮೇಲೆ ಅಥವಾ ಟೈಟಲ್ ರಿವೀಲ್ ನೋಡಿದ್ಮೇಲೆ ಏನ್ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ಹಂಚ್ಕೊಳ್ಳಿ. ಸೆಕೆಂಡ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ, ದೀಕ್ಷಿತ್ ಅಂಡ್ ರಶ್ಮಿಕಾ ಮಂದಣ್ಣ ಅವರ ಒಂದು ಹೊಸ ಮೂವಿ ಬರ್ತಾ ಇದೆ. ಅಂಡ್ ಅದು November 7 ಅಲ್ಲಿ ರಿಲೀಸ್ ಆಗ್ತಿರೋ ದ ಗರ್ಲ್ ಫ್ರೆಂಡ್. ಅಂಡ್ ಅದರ ಟ್ರೈಲರ್ ಕೂಡ ನಮ್ಗೆ ಈ ವೀಕ್ ಅಲ್ಲಿ ಡ್ರಾಪ್ ಆಗಿದೆ. ಸೊ ಟ್ರೈಲರ್ ಮೇಲೆ ಒಂದು ಓವರ್ ವ್ಯೂ ನೋಡೋದಾದ್ರೆ, ಇದು ಆಲ್ಮೋಸ್ಟ್ ನನಗೆ ಅರ್ಜುನ್ ರೆಡ್ಡಿ ಅಂಡ್ ಡಿಯರ್ ಕಾಮ್ರೇಡ್ ಮೂವಿಗಳ ಫೀಲೇ ಕೊಡ್ತಾ ಇದೆ. ಬಿಕಾಸ್ ಇದರಲ್ಲಿ ಹೀರೋಗೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇರುತ್ತೆ. ಅಂಡ್ ರಶ್ಮಿಕಾ ಮಂದಣ್ಣ ಅವರ ಒಂದು ಮೆಚ್ಯೂರ್ ಆಕ್ಟಿಂಗ್ ಸೈಡ್ ನ ನಮ್ಗೆ ಈ ಮೂವಿಲಿ ನೋಡೋಕೆ ಸಿಗುತ್ತೆ ಅನ್ಸುತ್ತೆ. ಅಂಡ್ ನಾವು ಟ್ರೈಲರ್ ಅಲ್ಲಿ ಕೂಡ ನೋಡಬಹುದು, ರಶ್ಮಿಕಾ ಮಂದಣ್ಣ ಅವರಿಗೆ ಯಾವ್ದೋ ಒಂದು ವಿಷಯ ತೊಂದರೆ ಕೊಡ್ತಾ ಇರುತ್ತೆ. ಅದರಿಂದ ಈ ರಿಲೇಶನ್ಶಿಪ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಬೀಳುತ್ತೆ ಅಂಡ್ ಇವರ ಲೈಫ್ ಅಲ್ಲಿ ಆ ರಿಲೇಶನ್ಶಿಪ್ ಯಾವ್ಯಾವ ಟ್ವಿಸ್ಟ್ ನ ತಗೊಳುತ್ತೆ ಅಂತ ನಾವ್ ಈ ಮೂವಿ ಬಂದ್ಮೇಲೆ ನೋಡಬಹುದು. ಅಂಡ್ ನನಗೆ ಖುಷಿ ಪಡಿಸಿದ ವಿಚಾರ ಏನು ಅಂದ್ರೆ, ನಮ್ಮ ದೀಕ್ಷಿತ್ ಶೆಟ್ಟಿ ಅವ್ರಿಗೆ ಇಂತ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಅಂಡ್ ಅದರಲ್ಲಿ ಅವರು ಪ್ರಾಮಿನೆಂಟ್ ಆಗಿ ಆಕ್ಟ್ ಮಾಡಿರೋದನ್ನ ನಾವು ನೋಡಬಹುದು. ಅಂಡ್ ನಾನು ಈ ಪೇರಿಂದ ಒಂದು ಗುಡ್ ಮೂವಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಮೂವಿ ಹೇಗೆ ಡೆಲಿವರ್ ಮಾಡುತ್ತೆ ಅಂತ November 7ಗೆ ಈ ಮೂವಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಡೇಟ್ ನ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಒಂದು ಗುಡ್ ಮೂವಿನ ನೋಡ್ಬೇಕು ಅಂದ್ರೆ. ಸೊ ಗುರು, ನಿಮ್ಗೆ ಇವರಿಬ್ಬರ ಕಾಂಬೋ ಹಿಟ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಥರ್ಡ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ಕಾಂತಾರ 1 ಎಷ್ಟು ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡ್ತು. ಸೊ ಗೈಸ್, ಒಂದು ರೀಜನಲ್ ಮೂವಿ ಆಗಿ ಸ್ಟೋರಿ ಸ್ಟಾರ್ಟ್ ಮಾಡಿದ ಕಾಂತಾರ 1 ಫಸ್ಟ್ ಮೂವಿಲಿ 15-16 ಕೋಟಿ ಅರೌಂಡ್ ಬಜೆಟ್ ಹಾಕಿ ಮಾಡಿದ ಮೂವಿ ಹತ್ತತ್ರ 500 ಕೋಟಿ ಕಲೆಕ್ಷನ್ ನ ಮಾಡ್ತು. ಅದು ಓವರ್ಸೀಸ್ ಅಂಡ್ ಇಂಡಿಯಾದ ನೆಟ್ ಕಲೆಕ್ಷನ್ ಆಗಿತ್ತು. ಬಟ್ ಸೆಕೆಂಡ್ ಮೂವಿಗೆ 150 ಕೋಟಿ ಅರೌಂಡ್ ಬಜೆಟ್ ಹಾಕಿ ಮಾಡಿದ ಈ ಮೂವಿ ಈಗ 800 ಕ್ರೋರ್ಸ್ ಹತ್ತತ್ರ ನೆಟ್ ಕಲೆಕ್ಷನ್ ನ ಇಟ್ಕೊಂಡಿದೆ. ಅಂಡ್ ಇದರಲ್ಲಿ ಆಶ್ಚರ್ಯ ಪಡೋ ವಿಚಾರ ಏನು ಅಂದ್ರೆ, ಬರೀ ಹಿಂದಿಲ್ಲಿ 200 ಕೋಟಿ ಕಲೆಕ್ಷನ್ ನ ಮಾಡಿದೆ. ಅಂಡ್ ಕನ್ನಡದಲ್ಲಿ ಈ ಮೂವಿ 182 ಕ್ರೋರ್ಸ್ ನ ಕಲೆಕ್ಷನ್ ಮಾಡಿದೆ. ಅಂಡ್ ಬರೀ ಹಿಂದಿ ಅಥವಾ ಕನ್ನಡದಲ್ಲ, ತೆಲುಗುಲ್ಲಿ, ತಮಿಳಲ್ಲಿ ಅಂಡ್ ಮಲಯಾಳಂ ಅಲ್ಲಿ 3 ಲ್ಯಾಂಗ್ವೇಜ್ ಅಲ್ಲೂ 50 ಕ್ರೋರ್ಸ್ ನ ದಾಟಿದೆ. ಸೋ ಫಾರ್ 2025 ಅಲ್ಲಿ ಚಾವ ಮೂವಿ ನಂಬರ್ 1 ಕಲೆಕ್ಷನ್ ಮಾಡಿದ ಮೂವಿ ಆಗಿತ್ತು. ಆ ಮೂವಿನ ಸೈಡ್ಗೆ ಜರುಗಿಸಿ ನಮ್ಮ ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ಫಸ್ಟ್ ಪ್ಲೇಸ್ ಅಲ್ಲಿ ಕುಂತಿದೆ. ಅಂಡ್ ಇದರ ಕಲೆಕ್ಷನ್ ಡ್ಯೂಡ್ ಮೂವಿಯಿಂದ, ಹಿಂದಿಲಿ ತಾಮ ಮೂವಿಯಿಂದ ಸ್ವಲ್ಪ ಕಲೆಕ್ಷನ್ಗೆ ಹೊಡೆತ ಬಿದ್ದಿರ್ಬೋದು. ಬಟ್ ಇನ್ನು 1000 ಕೋಟಿಗೆ ರೀಚ್ ಆಗೋ ಕನ್ಸ್ನ ಜೀವಂತವಾಗೇ ಇದೆ. ಎಲ್ಲರಿಗೂ ಕಾಂತಾರ ಮುಗಿದಾಯ್ತು, ಈಗ ನೆಕ್ಸ್ಟ್ ಏನು, ಕಾಂತಾರ ಚಾಪ್ಟರ್ 2 ನ ಅಥವಾ ಬೇರೆ ಮೂವಿನ ಅಂತ ಕೇಳಿದವ್ರಿಗೆ ರಿಷಬ್ ಶೆಟ್ಟಿ ಅವರು ಆನ್ಸರ್ ಕೊಟ್ಟಿದ್ದಾರೆ. ಅದು ನಮ್ಮ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ನಡೆಯೋ 3ನೇ ಫಿಲಂ ಜೈ ಹನುಮಾನ್ ಅಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಸೋಫಾರ್ ನಾವು ಪೋಸ್ಟರ್ ಗಳಿಂದ ನೋಡಬಹುದು, ಎಸ್ ಇವ್ರಿಗೆ ಆ ಕ್ಯಾರೆಕ್ಟರ್ ತುಂಬಾನೇ ಹೋಲುತ್ತೆ. ಕತೆ ಹೇಗ್ ಬರೀತಾರೆ, ಕ್ಯಾರೆಕ್ಟರ್
ಕ್ಯಾರೆಕ್ಟರ್ಗೆ ಎಷ್ಟು ತೂಕ ಇರುತ್ತೆ ಅಂಡ್ ಈ ಕ್ಯಾರೆಕ್ಟರ್ಗೆ ಮೇನ್ಲಿ ಮೂವಿಲಿ ಎಷ್ಟು ಸ್ಕ್ರೀನ್ ಟೈಮ್ ಸಿಗುತ್ತೆ ಅನ್ನೋದ್ರ ಮೇಲೆ ನಮ್ಮ ರಿಷಬ್ ಶೆಟ್ಟಿ ಅವರ ಕ್ಯಾರೆಕ್ಟರ್ ಹೇಗೆ ಸ್ಟ್ಯಾಂಡ್ ಕಾಣುತ್ತೆ ಅಂತ ಮೂವಿ ರಿಲೀಸ್ ಆದ್ಮೇಲೆ ನೋಡ್ಬೇಕು. ಅಂಡ್ ಆ ಮೂವಿ ರಿಲೀಸ್ ಆಗೋಕೆ ಇನ್ನ ಮಿನಿಮಮ್ 2 ವರ್ಷ ಬೇಕು. ಬಿಕಾಸ್ ಆ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆ ಅಧೀರಾ ಅನ್ನೋ ಒಂದು ಮೂವಿ ಸೇಮ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಇಂದ ಕೂಡ ಬರ್ತಾ ಇರೋದ್ರಿಂದ ಆ ಮೂವಿ ಬಂದ್ಮೇಲೆ ಈ ಮೂವಿ ಪ್ಲೇಸ್ ಆಗೋದ್ರಿಂದ ನಮ್ಗೆ ಇನ್ನ 2 ವರ್ಷ ಆದ್ಮೇಲೆ ಅಥವಾ 1 ವರ್ಷ ಆದ್ಮೇಲೆ ಈ ಮೂವಿ ನೋಡೋಕ್ ಸಿಗ್ಬೋದು. ನಮ್ಮ 4th ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಯಶ್ ಅವರು. ಯಶ್ ಅವರು ಯಾವ ತರ ಅಪ್ಡೇಟ್ ಅಂತ ನೀವು ಕೇಳಿದ್ರೆ, ಈಗ ಯಶ್ ಅವರೇ ಒಂದು ನ್ಯೂಸ್ ಆಗೋಗ್ಬಿಟ್ಟಿದ್ದಾರೆ. ಅವರು ನಡೆದ್ರು ನ್ಯೂಸ್, ಕುಂತ್ರು ನ್ಯೂಸ್, ಬಾಲ್ಕನಿಲಿ ನಿಂತು ಸಿಗರೇಟ್ ಸೇದಿದ್ರು ನ್ಯೂಸ್. ರೀಸೆಂಟ್ ಆಗಿ ಅವರು ಬಾಲ್ಕನಿಲಿ ನಿಂತ್ಕೊಂಡು ಸ್ಮೋಕ್ ಮಾಡ್ತಿರೋ ತರ ಒಂದು ವಿಡಿಯೋ ಲೀಕ್ ಆಗಿತ್ತು. ಅಂಡ್ ಜಸ್ಟ್ ಬರೀ 10 ಸೆಕೆಂಡ್ ವಿಡಿಯೋ ಇಂದಾನೆ ಎಷ್ಟು ರೀಲ್ಸ್ ಗಳು, ಎಷ್ಟು ಪೋಸ್ಟ್ ಗಳು ಫ್ಲಡ್ ಆದ್ವು ಅಂದ್ರೆ 1 ಸೆಕೆಂಡ್ ನನಗೆ ಆಶ್ಚರ್ಯ ಆಗೋಯ್ತು ಈ ಮನುಷ್ಯನ ಲೆವೆಲ್ ಇನ್ನೆಷ್ಟು ಮಟ್ಟಿಗೆ ಇರಬಹುದು ಅಂತ. ಸೊ ಗೈಸ್, ಟಾಕ್ಸಿಕ್ ಮೂವಿಯ ಪಾಳೆಯದಿಂದ ಒಂದು ನ್ಯೂಸ್ ಹೊರಬಿದ್ದಿದೆ. ಅದೇನಂದ್ರೆ ಸಕ್ಸಸ್ಫುಲಿ ಇವರು ತಮ್ಮ ಶೂಟಿಂಗ್ ನ ಮುಗಿಸಿದ್ದಾರೆ ಅಂಡ್ ನೆಕ್ಸ್ಟ್ ಡಬ್ಬಿಂಗ್ ನಡೀತಾ ಇದೆ. ಅಂಡ್ ಇದು ಪ್ಯಾರಲಲ್ ಆಗಿ ಇಂಗ್ಲಿಷ್ ಪ್ಲಸ್ ಕನ್ನಡ 2 ಡಬ್ಬಿಂಗ್ ನ ಪ್ಯಾರಲಲ್ ಆಗಿ ನಡೆಸ್ತಾ ಇದ್ದಾರೆ ಅಂತ ಕೂಡ ನ್ಯೂಸ್ ಬಂದಿದೆ. ಸೊ ಎಲ್ಲ ಚೆನ್ನಾಗಿದ್ರೆ ನಮ್ಗೆ ನೆಕ್ಸ್ಟ್ 3ನೇ ತಿಂಗಳು 19ನೇ ತಾರೀಕಿಗೆ ಈ ಮೂವಿ ನೋಡೋಕೆ ಸಿಗ್ಬಹುದು ಅಂತ ಸ್ವಲ್ಪ ಅಪ್ಡೇಟ್ಸ್ ಗಳು ಕೂಡ ಇದೆ. ಸೊ ನೀವು ಯಶ್ ಫ್ಯಾನ್ ಆಗಿದ್ರೆ ಅಲ್ಲಿವರೆಗೂ ಇದೇ ತರ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ 5th ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ರಾಜ್ ಬಿ ಶೆಟ್ಟಿ ಅವರ ಕರಾವಳಿ ಮೂವಿ. ಕರಾವಳಿ ಮೂವಿ ಒಂದು ಕೋಸ್ಟಲ್ ಲೈನ್ ಸೈಡ್ ನ ಕತೆ ಆಗಿರುತ್ತೆ. ಇದರಲ್ಲಿ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಅಂಡ್ ರಾಜ್ ಬಿ ಶೆಟ್ಟಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮ ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಸ್ವಲ್ಪ ರಫ್ ಕ್ಯಾರೆಕ್ಟರ್ ಆಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವ್ರನ್ನ ಬಿಟ್ರೆ ನಮ್ಮ ಪ್ರಜ್ವಲ್ ದೇವರಾಜ್ ಇವರಿಗೆ ಒಂದು ಸ್ಟ್ರಾಂಗ್ ಕಮ್ ಬ್ಯಾಕ್ ಬೇಕಿರೋದ್ರಿಂದ ಈ ಸ್ಟೋರಿ ಅಥವಾ ಈ ಮೂವಿ ಅವ್ರಿಗೆ ಒಂದು ಸ್ಟ್ರಾಂಗ್ ಕಮ್ ಬ್ಯಾಕ್ ತಂದ್ಕೊಡ್ಲಿ, ಅವ್ರಿಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ, ಅವ್ರಿಗೆ ಇರೋ ಪೊಟೆನ್ಶಿಯಲ್ ಗೆ ಒಳ್ಳೆ ಮೂವಿ ಕಥೆಗಳು ಅವ್ರ ಹತ್ರ ರೀಚ್ ಆಗ್ಲಿ ಅಂತ ಕೇಳ್ಕೊಂತೀನಿ. ಸ್ಪೀಕಿಂಗ್ ಆಫ್ ವಿಚ್, ರಾಜ್ ಬಿ ಶೆಟ್ಟಿ ಅವರು ಇನ್ನೊಂದು ಮೂವಿನ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದು ಯಾವ ಮೂವಿ ಅಂದ್ರೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ನಾವೆಲ್ ಮೇಲೆ ಬೇಸ್ ಆಗಿರೋ ಕತೆ ಆಗಿರುತ್ತೆ. ಅದು ಜುಗಾರಿ ಕ್ರಾಸ್. ನಾವೆಲ್ ಗಳ ಮೇಲೆ ಮಾಡಿರೋ ಕತೆಗಳು ಆಲ್ಮೋಸ್ಟ್ ಹಿಟ್ಟೇ ಆಗಿದೆ. ಲೈಕ್ ಇರಗೂರಿನ ಗಯ್ಯಾಳಿಗಳು ಕೂಡ ಒಂದು ನಾವೆಲ್ ಮೇಲೆ ಮಾಡಿರೋ ಕತೆ ರಿಲೀಸ್ ಆದಾಗ ಒಂದು ರೂಟೆಡ್ ಸ್ಟೋರಿ ಆಗಿ ಜನರ ಮನ್ಸುಗಳನ್ನ ಗೆದ್ದಿತ್ತು. ಜುಗಾರಿ ಕ್ರಾಸ್ ಕೂಡ ಅದೇ ಕೆಲಸ ಮಾಡುತ್ತೆ ಅಂತ ನಾನು ಅನ್ಕೊಂತೀನಿ. ಅಂಡ್ ಇದು ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಸೊ ಇದು ತುಂಬಾ ಜನ ಡೈರೆಕ್ಟರ್ಸ್ ಗಳಿಗೆ ಇನ್ಸ್ಪೈರ್ ಕೂಡ ಮಾಡಬಹುದು. ಇದೇ ತರ ನಮ್ಮ ಕನ್ನಡದಲ್ಲಿ ಇರೋ ತುಂಬಾ ಒಳ್ಳೊಳ್ಳೆ ನಾವೆಲ್ಗಳನ್ನ ಎತ್ಕೊಂಡು ಅದ್ರ ಬೇಸು ಒಂದು ಫಿಲಂ ಮಾಡೋಕೆ. ಸೊ ಗೈಸ್, ನಮ್ಮ 6ನೇ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಚಿಕ್ಕಣ್ಣ ಅವರು ಇನ್ನೊಂದು ಮೂವಿನ ಅನೌನ್ಸ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಜೋಡೆತ್ತು ಟ್ರೈಲರ್ ರಿಲೀಸ್ ಆದಾಗ್ಲೇ ಹೇಳಿದ್ದೆ ಚಿಕ್ಕಣ್ಣ ಅವರು 3 ಮೂವಿಗಳಿಗೆ ಸೈನ್ ಮಾಡಿದ್ದಾರೆ ಅಂತ. ಅದರಲ್ಲಿ ಒಂದು ಜೋಡೆತ್ತಾಯ್ತು, ಈಗ ಸೆಕೆಂಡ್ ಮೂವಿ ಅನೌನ್ಸ್ಮೆಂಟ್ ಕೂಡ ಆಗಿದೆ, ಅದೇ ಲಕ್ಷ್ಮೀ ಪುತ್ರ. ಸೊ ಗೈಸ್, ನಮ್ಮ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಸ್ಟಾರ್ಸ್ ಗಳು ದೊಡ್ಡ ಮೂವಿ ತೆಗಿತಾ ಇರಬಹುದು. ನಮ್ಮ ರೂಟೆಡ್ ಕತೆಗಳನ್ನ ಪ್ರೆಸೆಂಟ್ ಮಾಡೋಕೆ ಈ ತರ ನಮ್ಮ ರೂಟೆಡ್ ಸ್ಟಾರ್ಸ್ ಗಳು ಬರ್ತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಿ ತುಳ್ಕಾಡುತ್ತೆ ಅನ್ನಕ್ಕೆ ಇಷ್ಟಪಡ್ತೀನಿ. ಸ್ಪೀಕಿಂಗ್ ಆಫ್ ವಿಚ್, ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು OTT ಹಿಟ್ ನ ಕೊಡೋಕೆ ರೆಡಿ ಆಗಿದೆ ಅನ್ಸುತ್ತೆ ಗೈಸ್. ಅದೇ ನಮ್ಮ 7th ಅಪ್ಡೇಟ್, ಮಾರಿಗಲ್ಲು ಟ್ರೈಲರ್ ರಿಲೀಸ್. ಈ ವೀಕು ಮಾರಿಗಲ್ಲು ಟ್ರೈಲರ್ ರಿಲೀಸ್ ಆಯ್ತು ಗೈಸ್. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಇದು ನನಗೆ ಸ್ಟಾರ್ಟಿಂಗ್ ನೋಡುವಾಗ ಕಾಂತಾರ, ರಂಗಿತರಂಗ ಅಂಡ್ ಸೂ ಫ್ರಮ್ ಸೋ ಮೂವಿಗಳ ಮಿಕ್ಸ್ಚರ್ ಅನ್ನಿಸ್ತು. ಬಟ್ ಟ್ರೈಲರ್ ನೋಡ್ತಾ ನನಗೆ ಅನ್ನಿಸ್ತು ಈ ಸತಿ ಏನು ಹೊಸದಾಗಿ ನಮ್ಮ ಕನ್ನಡದಲ್ಲಿ ಟ್ರೈ ಮಾಡ್ತಿದ್ದಾರೆ ಅಂತ. ಅಂಡ್ ಈಗಿನ ವೆಬ್ ಸೀರೀಸ್ ನ ಟ್ರೆಂಡ್ ಅಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಒಂದು OTT ಹಿಟ್ ನ ಕೊಡುತ್ತೆ ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್. ಅಂಡ್ ಇದರ ಟ್ರೈಲರ್ ಕೂಡ ಒಂದು ಪ್ರಾಮಿನೆಂಟ್ ಟ್ರೈಲರ್ ಆಗಿದೆ. ಅಂಡ್ ಇದರಲ್ಲಿ ನಾವು ಫಸ್ಟ್ ಟೀಸರ್ ಅಲ್ಲಿ ನೋಡಿದ ಹಾಗೆ ಕದಂಬ ಡೈನೆಸ್ಟಿಯ ಒಂದು ಟ್ರೆಷರ್ ನ ಹುಡುಕೋ ಪ್ರೋಸೆಸ್ ಈ ಕಥೆಯಲ್ಲಿ ತೋರಿಸ್ತಾರೆ. ಲೈಕ್ ಒಂದು ನಿಧಿ ಇದೆ ಅಂದ್ರೆ ಅದ್ರಿಂದ ಬೀಳೋರು ತುಂಬಾ ಜನ ಇರ್ತಾರೆ. ನಾವು ಈ ಟ್ರೈಲರ್ ಅಲ್ಲಿ ನೋಡೋ ತರ ಊರಿನ ಜನಕ್ಕೂ ನಿಧಿ ಬೇಕು, ಆ ಜನರ ಒಡೆಯನಿಗೂ ನಿಧಿ ಬೇಕು, ಅಂಡ್ ಒಂದ್ ಕಡೆಗೆ ಬಂದಿರೋ ಗೌರ್ಮೆಂಟ್ಗೂ ಕೂಡ ನಿಧಿ ಬೇಕು. ಈ ಟ್ರೆಷರ್ ಹಂಟ್ ಮಧ್ಯದಲ್ಲಿ ಎಲ್ಲೋ ಕತೆ ಕಳೆದೋಗುತ್ತೆ ಅನ್ನೋ ಟೈಮ್ ಅಲ್ಲಿ ನಮ್ಮ ಕಾಮಿಡಿ ಕ್ಯಾರೆಕ್ಟರ್ಸ್ ಗಳು ಆ ಜಾಗಗಳಿಗೆ ಕಾಮಿಡಿನ ಫಿಲ್ ಮಾಡ್ತಾರೆ. ಸೊ ಇದು ಎಲ್ಲೂ ಎಂಟಿ ಅನ್ಸಲ್ಲ ಅಂತ ನನಗನ್ಸುತ್ತೆ. ಎಕ್ಸ್ಪೆಷಲಿ ಇದರಲ್ಲಿ ಇರೋ ನಮ್ಮ ಪ್ರವೀಣ್ ಅವರ
ಅವರಾಗಿರ್ಲಿ, ಸೂರಜ್ ಅವರಾಗಿರ್ಲಿ ಅಂಡ್ ಪ್ರಶಾಂತ್ ಸಿದ್ದಿ ಅವರಾಗಿರ್ಲಿ ಒಂದು ಕಾಮಿಡಿ ಎಲಿಮೆಂಟ್ ನ ಈ ಸ್ಟೋರಿಗೆ ತರ್ತಾರೆ ಅನ್ನೋದು ನನ್ನ ನಂಬಿಕೆ ಆಗಿದೆ. ಅಂಡ್ ಇದೆಲ್ಲ ಒಂದ್ ಸೈಡ್ ಇಟ್ರೆ ನಾನು ಎಕ್ಸ್ಪೆಷಲಿ ನೋಡೋಕೆ ಕಾಯ್ತಿರೋ ಪಾರ್ಟ್ ಏನು ಅಂದ್ರೆ ಕದಂಬ ಡೈನೆಸ್ಟಿಯ ಮೊದಲ ರಾಜನಾಗಿ ಅಪ್ಪು ಅವ್ರನ್ನ ತೋರಿಸ್ತಿದ್ದಾರೆ. ಎಸ್, ಅದು ಒಂದು ಆರ್ಟಿಫಿಷಿಯಲ್ ಜನರೇಟೆಡ್ ಇಮೇಜು ಅಥವಾ ವಿಡಿಯೋನೇ ಆಗಿರ್ಬೋದು. ನಮ್ಮಂತ ಫ್ಯಾನ್ಸ್ ಗಳಿಗೆ ಅದು ಆಕ್ಚುಲಿ ಒಂದು ನಿಧಿ ಆಗಿರುತ್ತೆ ಅಂತ. ಸೊ ಇದಾಗಿತ್ತು ಈ ವಾರದ ಸ್ಯಾಂಡಲ್ವುಡ್ ಸಮಾಚಾರ. ನಿಮಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ಅಂತ ಕಮೆಂಟ್ ಅಲ್ಲಿ ಹೇಳಿ. ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಇದೇ ರೀತಿ ಅಪ್ಡೇಟ್ ವಿಡಿಯೋಗಳು ಅಂಡ್ ನನ್ನ ರೀಸೆಂಟ್ ಹಿಟ್ ವಿಡಿಯೋ ತರ ಹೊಸ ವಿಡಿಯೋಗಳನ್ನ ನೋಡಕ್ಕೆ ಕೂಡ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಚಾನಲ್ ಅಲ್ಲಿ ಇನ್ನ ತುಂಬಾ ಚೆನ್ನಾಗಿರೋ ವಿಡಿಯೋಗಳಿದೆ, ಅದನ್ನು ಒಂದ್ಸತಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಲೋಕಿ ಸಿನಿಮಾಸ್. ನಾನ್ ನಿಮ್ಮ ಲೋಕಿ, ಸೈನಿಂಗ್ ಆಫ್.